ಶ್ರೀ ಗುರುಭ್ಯೋ ನಮಃ. ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜ್ ಕಿ ಜೈ. ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜ್ ಕಿ ಜೈ. ಸಮರ್ಥ ಸದ್ಗುರು ಶ್ರೀ ದತ್ತಾವಧೂತ ಮಹಾರಾಜ್ ಕಿ ಜೈ. ನಿನ್ನಿನ ವಿಡಿಯೋದೊಳಗೆ ನಾವು ಮೊದಲನೇ ಕ್ಯಾಟಗರಿ ನೋಡಿದ್ವಿ. ಅದು ಭಕ್ತಿಯ ಬಗ್ಗೆ ಮತ್ತು ಸಮಾಜದೊಳಗೆ ಇರಬೇಕಾದಂತಹ ನಮ್ಮ ವ್ಯವಹಾರದ ಬಗ್ಗೆ ನೋಡಿದ್ವಿ. ಈಗ ಮುಂದಿನ ಭಾಗದೊಳಗೆ ನಾವು ಆಧ್ಯಾತ್ಮಾನುಕೂಲ ನೈತಿಕ ಜೀವನ ಅನ್ನೋದ್ರ ಬಗ್ಗೆ ನೋಡೋಣಂತ. ಶ್ಲೋಕ 4. ಮನವಾಸನಾ ದುಷ್ಟಕಾಮಾನಯೇರೆ ಮನ ಸರ್ವಥಾ ಪಾಪ ಬುದ್ಧಿ ನ ಕೋರೆ ಮನ ಧರ್ಮತಾ ನೀತಿ ಸೋಡು ನ ಕೋಹೋ ಮನ ಅಂತರಿ ಸಾರ ವಿಚಾರ ರಾಹೋ. ಭಾವಾರ್ಥ: ಹೇ ಮನಸ್ಸೇ, ನೀನು ದುಷ್ಟವಾಸನೆಯನ್ನಿಟ್ಟುಕೊಳ್ಳಬೇಡ, ಪಾಪಬುದ್ಧಿಯನ್ನು ಸ್ವಲ್ಪವೂ ಹೊಂದಬೇಡ, ನೀತಿ ಧರ್ಮದ ಆಚರಣೆಯನ್ನು ಬಿಡಬೇಡ. ಜೀವನದಲ್ಲಿ ಯಾವುದು ಉತ್ತಮ ಹಾಗೂ ಶ್ರೇಷ್ಠವಾಗಿರುತ್ತದೆಯೋ ಅದನ್ನು ಕುರಿತು ಅಂತರಂಗದಲ್ಲಿ ವಿಚಾರ ಮಾಡುತ್ತಾ ಹೋಗು. ಇದರ ವಿವರಣೆ ನೋಡೋಣ. ಯಾವುದೇ ಮನುಷ್ಯ ಭಕ್ತಿ ಮಾರ್ಗದೊಳಗೆ ನಡಿಬೇಕು ಅಂತ ನಿರ್ಧಾರ ಮಾಡಿದ್ರೆ ಮೊದಲೇದಾಗಿ ಬೇಕಾದದ್ದು ಸದಾಚರಣೆ. ಈಗಿನ ಸಮಾಜದೊಳಗಂತೂ ನಾವೆಷ್ಟು ಕೇಳ್ತೀವಿ, ನ್ಯೂಸ್ ಪೇಪರ್ ಒಳಗೆ ಓದ್ತೀವಿ, ಅನೈತಿಕತೆ ದುರಾಚರಣೆ ಅನ್ನೋದು ವಿಜೃಂಭಿಸ್ಲಿಕ್ಕತ್ತದ. ಆದರೆ ಯಾರು ಪರಮಗುರುಗಳು ಹಾಕಿಕೊಟ್ಟ ಮಾರ್ಗದೊಳಗೆ ನಡಿಬೇಕು ಅನ್ನೋರಿಗೆ ಫಸ್ಟ್ ಪ್ರಯಾರಿಟಿ ಯಾವಾಗಲೂ ಸದಾಚರಣೆನ ಆಗಿರ್ತದೆ. ನೀತಿ ಮತ್ತು ಧರ್ಮದಿಂದ ನಡೆಯೋದು ಅಂದ್ರೆ ಅದೂ ಒಂದು ಆಧ್ಯಾತ್ಮಿಕ ಸಾಧನೆ ಮತ್ತು ಅದೂ ಒಂದು ಸರ್ವಶ್ರೇಷ್ಠವಾದ ಮೌಲ್ಯ ಅನ್ನೋದು ಶ್ರೀ ಗುರುಗಳ ಅಭಿಪ್ರಾಯ. ಶ್ಲೋಕ 5. ಮನ ಪಾಪ ಸಂಕಲ್ಪ ಸೋಡು ನಿದ್ಯಾವ ಮನ ಸತ್ಯ ಸಂಕಲ್ಪ ಜೀವಿ ಧರಾವ ಮನ ಕಲ್ಪನಾ ತೇನ ಕೋ ವಿಷಯಾಂಚಿ ವಿಕಾರೇ ಘಡೆ ಹೋಜನಿ ಸರ್ವ ಛೀ. ಭಾವಾರ್ಥ: ಹೇ ಮನಸ್ಸೇ, ಯಾವುದು ಸ್ಥಿರವಲ್ಲವೋ ಅದರ ವಾಸನೆಯನ್ನು ಬಿಟ್ಟು ಬಿಡು. ಯಾವುದು ಸ್ಥಿರವಾದದ್ದಿರುತ್ತದೆಯೋ ಅತ್ಯಂತ ಪ್ರೀತಿಯಿಂದ ಅದರ ಇಚ್ಛೆಯನ್ನು ಹೊಂದು. ದೇಹದಿಂದ ಸುಖ ಅನುಭವಿಸುವ ಮನೋರಥಗಳನ್ನು ಹೊಂದಬೇಡ. ವಿಷಯ ಸುಖಗಳನ್ನು ಬೆನ್ನಹತ್ತಿದ ಮನುಷ್ಯನಿಗೆ ಅವು ಈ ಜಗತ್ತಿನಲ್ಲಿ ತೊಂದರೆಯನ್ನೇ ಉಂಟು ಮಾಡುತ್ತವೆ. ಇದರ ವಿವರಣೆಯನ್ನು ನೋಡೋಣ. ನಮ್ಮ ಇಚ್ಛೆಗಳು, ನಿರೀಕ್ಷೆಗಳು, ಅಹಂಕಾರ, ಮೋಹ, ಲೋಭ ಇವೆಲ್ಲದಕ್ಕೂ ಒಂದ ಪದ ಅಂದರೆ ವಿಷಯ ವಾಸನೆಗಳು. ವಾಸನೆ ಅನ್ನೋದು ಒಂದು ಮಾನಸಿಕ ಶಕ್ತಿ ಆಗಿರ್ತದೆ. ಅದನ್ನು ನಾವು ಯಾವ ಕಡೆ ಹೊರಳಿಸ್ತೀವಿ, ಅದನ್ನು ಪಾಸಿಟಿವ್ ಕಡೆ ಹೊರಳಿಸಿದ್ರೆ ಪಾಸಿಟಿವಿಟಿ ಕಡೆ ಹೊರಳ್ತದೆ, ನೆಗೆಟಿವ್ ಕಡೆ ಹೊರಳಿಸಿದ್ರೆ ನೆಗೆಟಿವಿಟಿ ಕಡೆ ಹೊರಳ್ತದೆ. ಅದು ಬರೀ ನಮ್ಮ ಕಣ್ಣಿಗೆ ಕಾಣೋ ದೃಶ್ಯ ವಸ್ತುಗಳೊಳಗೆ ಅಂಟುಕೊಂಡ್ರೆ ಸ್ವಲ್ಪ ಹೊತ್ತು ನಮಗೆ ಭಾಳ ಖುಷಿ ಅನ್ನಿಸ್ತದೆ, ಆದರೆ ಬಹಳಷ್ಟು ಅಸಮಾಧಾನನ ಕೊಡ್ತದೆ. ಅವಿವೇಕಿಯಾದ ಮನುಷ್ಯ ವಾಸನೆಗಳ ತೃಪ್ತಿಗಾಗಿ ಮಾಡಬಾರದನ್ನು ಮಾಡ್ತಾನೆ. ಆದ್ರೆ ಅದರ ವಾಸನೆಗಳಿಗೆ ಅಂಟಿಕೊಂಡ ಮನಸ್ಸಿಗೆ ಎಂದೂ ಸಮಾಧಾನ ಅನ್ನೋದು ಸಿಗೋದಿಲ್ಲ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಾವು ಮಹಾಭಾರತ ಎಕ್ಸಾಂಪಲ್ ನೋಡಬಹುದು. ಅದಕ್ಕೆ ದುರ್ಯೋಧನ ತನ್ನೆಲ್ಲ ಮಾನಸಿಕ ಶಕ್ತಿಯನ್ನು ನೆಗೆಟಿವಿಟಿ ಕಡೆನ ತನ್ನ ಹಠ ಸಾಧಿಸ್ಲಿಕ್ಕೇನ ಉಪಯೋಗಿಸಿದ, ಏನೆಲ್ಲ ಮಾಡಿದ, ಕಡೆಗೆ ನಾಶ ಆಗಿ ಹೋದ. ಆದ್ರೆ ನಾವು ಇಲ್ಲೇ ವಿದುರನ ಎಕ್ಸಾಂಪಲ್ ತಗೋಬಹುದು. ವಿದುರ ಒಂದು ಬೆಸ್ಟ್ ಎಕ್ಸಾಂಪಲ್. ಯಾದಕ್ಕಂದ್ರೆ ಆಧ್ಯಾತ್ಮಿಕ ಪಥ, ಭಕ್ತಿ ಮತ್ತು ಧರ್ಮಕ್ಕೆ ಅನುಸಾರವಾಗಿ ನಡೆದು ಭಗವಂತನ ಪ್ರೀತಿಯನ್ನು ವಿದುರ ಗಳಿಸ್ತಾನ. ಮತ್ತು ಇಲ್ಲಿ ತನಕನೂ ಎಲ್ಲರಿಗೂ ಒಂದು ರೋಲ್ ಮಾಡೆಲ್ ಆಗಿ ವಿದುರ ನಮ್ಮ ಕಣ್ಣ ಮುಂದೆ ಬರ್ತಾನೆ. ಶ್ಲೋಕ 6. ನಕೋರೆ ಮನ ಕ್ರೋಧ ಖೇದಕಾರಿ ನಕೋರೆ ಮನ ಕಾಮನಾ ವಿಕಾರಿ ನಕೋರೆ ಮದ ಸರ್ವದಾಹಾಂಗಿಕಾರು ನಕೋರೆ ಮನ ಮತ್ಸರುದಂಬಭಾರು. ಇದರ ಭಾವಾರ್ಥ: ಹೇ ಮನಸ್ಸೇ, ಕ್ರೋಧದಿಂದ ಮನುಷ್ಯನಿಗೆ ತನ್ನ ಮೇಲಿನ ನಿಯಂತ್ರಣ ಹೋಗಿಬಿಡುತ್ತದೆ. ಆದ್ದರಿಂದ ನೀನು ಅದರಿಂದ ದೂರವಿರಬೇಕು. ಕಾಮವಾಸನೆಯು ಮನುಷ್ಯನಲ್ಲಿ ಅನೇಕ ದೋಷ ಹಾಗೂ ರೋಗಗಳನ್ನು ಉಂಟು ಮಾಡುತ್ತದೆ. ನೀನು ಅದರ ಅಧೀನನಾಗಬೇಡ.
ಅದೇ ರೀತಿ ನೀನು ಯಾರ ದ್ವೇಷವನ್ನೂ ಮಾಡಬೇಡ. ಇಷ್ಟೇ ಅಲ್ಲದೆ ಬಹಳಷ್ಟು ಢೋಂಗುತನವನ್ನು ಮಾಡಬೇಡ. ಇದರದ ವಿವರಣೆ ನಾವು ಹಿಂಗೆ ಅರ್ಥೈಸ್ಬೋದು. ಶ್ರೀ ಸಮರ್ಥರು ಈ ಶ್ಲೋಕದೊಳಗೆ ಕಾಮ, ಕ್ರೋಧ, ಲೋಭ, ಮತ್ಸರ ಹಾಗೂ ದಂಭ ಅನ್ನೋ 5 ವಿಕಾರಗಳ ಬಗ್ಗೆ ಹೇಳ್ತಾರೆ. ಎಲ್ಲ ಮನುಷ್ಯರೊಳಗೂ ಒಂದು ವಿಕಾರ ಯಾವುದರೆ ಭಾಳ ಸ್ಟ್ರಾಂಗ್ ಆಗಿರ್ತದೆ. ಆ ಪ್ರಾಬಲ್ಯವಾದ ವಿಕಾರ ಏನು ಮಾಡ್ತದಂದ್ರೆ ನಮಗೆ ಗೊತ್ತಿಲ್ದಂಗೆ ನಮ್ಮ ಮನಸ್ಸನ್ನು ಭಾಳ ಕ್ಷುಬ್ಧಗೊಳಿಸಿ ಒಂದು ರೀತಿಯ ಅಂತರಂಗದೊಳಗೆ ಅಶಾಂತಿ ನಿರ್ಮಾಣ ಮಾಡ್ತಿರ್ತದೆ. ನಾವು ನಮ್ಮ ಅಂತರಂಗವನ್ನು ಸಾಕಷ್ಟು ಸರ್ತಿ ಅವಲೋಕನ ಮಾಡ್ಕೋತ ಹೋಗಿ ಆ ಒಂದು ಪ್ರಾಕ್ಟೀಸನ್ನು ಕಂಟಿನ್ಯೂ ಇಟ್ಕೊಂಡಾಗ ಆ ವಿಕಾರ ಯಾವುದು ಪ್ರಾಬಲ್ಯ ಸಾಧಿಸೇದ ನಮ್ಮ ಮನಸ್ಸಿನೊಳಗೆ ಅನ್ನೋದು ಗೊತ್ತಾತಂದ್ರೆ ನಾವು ಅದರ ಮೇಲೆ ಸ್ವಾಮಿತ್ವ ಹೊಂದಬಹುದು. ಆಮೇಲೆ ನಮ್ಮ ಭಕ್ತಿ ಮಾರ್ಗ, ಭಗವಂತನ ಪ್ರೀತಿ ಅನ್ನೋ ಜರ್ನಿಗೆ ಆ ವಿಕಾರ ನಮಗೆ ಯಾವತ್ತೂ ಬಾಧಕ ಆಗ್ಲಾರ್ದಂಗೆ ನೋಡ್ಕೊಳ್ಳೋಣ. ಜೈ ಜೈ ರಘುವೀರ ಸಮರ್ಥ.